ಇವತ್ತು ಮೊದಲನೇ ದಿನ, ತಡ ಮಾಡ್ಕೋಬಾರ್ದು, ಯಾವುದನ್ನು ಗಡಿಬಿಡಿನೂ ಮಾಡ್ಕೋಬಾರ್ದು. ಪುಸ್ತಕ, ಲಂಚ್ ಬಾಕ್ಸ್ ಎಲ್ಲನೂ ಬಿರ್ನೆ ಎತ್ತಿಟ್ಕೋಬೇಕು. ಮದುವೆ ಆದ್ಮ್ಯಾಕೆ ನನ್ನ ಆಸೆ ಕನ್ಸುಗಳೆಲ್ಲ ಎಲ್ಲಿ ಮುಗ್ದೋಯ್ತು ಅಂತ ಭಯ ಆಯ್ತಿತ್ತು. 7 ದಿನ ಆದ್ಮ್ಯಾಕೆ ಮತ್ತೆ ಮೊದಲಿನಂಗೆ ಕಾಲೇಜ್ಗೆ ಹೋಗ್ತೀನಿ. ಒಂಥರ ಖುಷಿ, ಒಂಥರ ಭಯ, ಒಂಥರ ಮುಜುಗರ ಎಲ್ಲನೂ ಆಯ್ತೈತೆ. ಎಲ್ಲನೂ ಸರಿಯಾಗಲಿ ದೇವ್ರೆ. ಯಾವುದಕ್ಕೂ ಯಾವ ರೀತಿನೂ ತೊಂದರೆ ಬರದೇ ಇರಲಿ. ಪರವಾಗಿಲ್ಲ ಕಮಲಿ, ಒಂದು ಮಾತು ಆಡದೆ ಸೈಲೆಂಟಾಗಿ ನಿನಗೆ ಬೇಕಾಗಿರೋದನ್ನು ಸಾಧಿಸ್ಕೊಳಕ್ಕೆ ನೋಡ್ತಿದ್ಯಾ ಅಲ್ವಾ? ನಿನ್ನ ಅಜ್ಜಿ ನಿನ್ನ ಸಪೋರ್ಟಿಗಿದ್ದಾರೆ ಅನ್ನೋ ಧೈರ್ಯ ನಿನಗೆ. ನಾನಷ್ಟು ಬೇಡ ಅಂತ ಹೇಳಿದ್ರು ಕಾಲೇಜಿಗೆ ಹೊರಟು ನಿಂತಿದ್ಯಾ ಅಲ್ವಾ? ಹಠಮಾರಿ ನೀನು. ಒಂದು ನಿಮಿಷ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ತರ. ಯಾವುದು? ಅದೇ ನೀನು ಕಮ್ಲಿಗೆ ಹಾಕಿರೋ ಮನೆ ಕೆಲಸದ ಕಂಡೀಷನ್. ಅದ್ರಲ್ಲಿ ತಪ್ಪೇನಿದೆ ರಮೇಶ್? ಇದು ಅವಳ ಮನೇನೇ ತಾನೇ. ಅವಳ ಮನೇಲಿ ಅವಳ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ಕೆಲಸ ಮಾಡೋದಕ್ಕೂ ಚಾಕರಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವ ತಾರ? ಕಮ್ಲಿನೂ ನಮ್ಮ ರಚನಾ ಥರನೇ ಅಲ್ವಾ? ಇನ್ನೂ ಚಿಕ್ಕ ವಯಸ್ಸು, ಓದ್ಕೊಂಡು ಬರ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಲೈಫ್ನ ಎಂಜಾಯ್ ಮಾಡಲಿ. ಅಂಥ ಹುಡುಗಿ ಊರಿಗೆ ಮುಂಚೆ ಎದ್ದು ಅದು ಇದು ಕೆಲಸ ಮಾಡ್ಕೊಂಡು ಒದ್ದಾಡ್ತಿರೋದು ನೋಡಿದ್ರೆ ಸಂಕಟ ಆಗುತ್ತೆ. ನೋಡು, ಮನೆ ಕೆಲಸಕ್ಕೆ ಬೇಕಾದ್ರೆ ಯಾರಾದ್ರೂ ಕೆಲಸದವ್ರನ್ನ ಇಟ್ಕೊಳ್ಳೋಣ. ಪಾಪ ಆ ಮಗು. ನನ್ನ ಡಿಸಿಷನ್ನೇ ಫೈನಲ್. ಈ ವಿಷಯದಲ್ಲಿ ಯಾರ ಇಂಟರ್ಫಿಯರೆನ್ಸು ನನಗಿಷ್ಟ ಆಗಲ್ಲ. ಡಿಸ್ಕಷನ್ ಬೇಡ ಅಷ್ಟೆ. ವಾವ್, ಬ್ಯೂಟಿಫುಲ್. ಕಮಲಿ ಅವರೇ, ಮೊದಲನೇ ಸರಿ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ಗಂಡಂಗೆ ಹಗ್ ಮಾಡಿಬಿಟ್ಟು ಕಿಸ್ ಮಾಡಬೇಕು ಅಂತ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ನಿಮಗೆ ಗೊತ್ತಿಲ್ವಾ? ಓಹೋ, ಅದ್ಯಾವ್ದು ಸರ್ ಶಾಸ್ತ್ರ? ಅದು ನಾನು ನಿಮ್ಗೆ ಹೇಳಿದ್ನಲ್ಲ, ಜ್ಞಾಪಕ ಬಂತ? ಸರ್, ಈ ನಿಮ್ಮ ಕಳ್ಳಾಟ ಎಲ್ಲ ನಂಗೆ ಚಂದ ಗೊತ್ತು. ಇಸ್ತ್ರಿ ಮಾಡಿಟ್ಟಿವ್ನಿ ಬಟ್ಟೆನಾ, ಹೋಗಿ ಹಾಕಮ್ಮನಿ. ತಿಂಡಿ ರೆಡಿ ಆಗೈತೆ, ತಿನ್ನಿವ್ರಂತೆ ಮೇಷ್ಟ್ರು. ಕಮಲಿ ಅವರ ನೋವಾಗುತ್ತೆ? ಆಗ್ಲಿ ಅಂತಾನೆ ಗಿಲ್ಲಿದ್ದು. ನನ್ನ ಮೂಗಲ್ಲ ಪಾಪ ನಿಮ್ಮ ಕೈಗೆ. ಅಯ್ಯಯ್ಯೋ, ಏನ್ ಅಷ್ಟೊಂದು ಸ್ಟ್ರಾಂಗ್ ನೀವು? ಹೋಗಿ ಸರ್ ರೆಡಿಯಾಗಿ. ಅರೆ ಕಮಲಿ ಅವರ, ನೀವೇನು ಶಾಸ್ತ್ರ ಗಿಸ್ತ್ರ ಎಲ್ಲ ಪಾಲಿಸ್ತಾ ಅಂತ? ಹೋಗಿ ಸರ್.
ನಿಜವಾಗ್ಲೂ ಅವಳೊಬ್ಳೆ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿದ್ಲ. ಅವಳ ಹಠ ಸಾಧಿಸ್ಕೊಳ್ಳೋಕೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾಳೆ ಅಂತ ಆಯಿತು. ಗೆದ್ದು ಬಾ ಅಂತೆ, ಗೆದ್ದು ಬಾ. ಏನೋ ಯುದ್ಧ ಗೆಲ್ಲಕ್ಕೆ ಹೊರಟಿದ್ದಾಳೆ ಅನ್ನೋ ಥರ, ಕಾಲೇಜಿಗೆ ಯಾರೂ ಹೋಗೇ ಇಲ್ವೇನೋ ಅನ್ನೋ ಥರ ಆಡ್ತಿದ್ದಾರೆ ಎಲ್ಲರೂ. ನಾನ್ಸೆನ್ಸ್. ಅತ್ತಮ್ಮ, ತಿಂಡಿ ರೆಡಿ ಆಗೈತೆ, ಬನ್ನಿ ಬಿಸಿ ಬಿಸಿ ತಿನ್ನಿರಂತೆ. ಏನು ಹಾಗೆ ನೋಡ್ತಾ ಇದೆಯಾ? ನಿಂಗೆ ಬಂದಿರೋದು ನಿನ್ನ ಮಹಾಜನ್ ಅಜ್ಜಿ ಪ್ರೀತಿಯಿಂದ ಕಳಿಸ್ಕೊಟ್ಟಿರೋದು. ಏನು ಅಜ್ಜಿ ಕಳ್ಸ್ಕೊಟ್ಟವ್ರಾ? ಪ್ರೀತಿಯ ಕಮಲಿ, ನಿನ್ನ ಆಸೆ ಥರ ಹೊಸ ಜೀವನ ಶುರು ಮಾಡೋದಕ್ಕೆ ಸಂಭ್ರಮದಲ್ಲಿ ಹೊರಟಿದ್ಯಾ. ಕಾಲೇಜು ನಿನ್ನ ಜೀವನದಲ್ಲಿ ಹೊಸ ಹೊಸ ಕನಸುಗಳನ್ನ ತುಂಬಲಿ, ನಿನ್ನ ಇನ್ನೂ ಎತ್ತರ ಕರ್ಕೊಂಡು ಹೋಗ್ಲಿ. ಗೆದ್ದು ಬಾ ಕಂದ. ಆಲ್ ದ ಬೆಸ್ಟ್. ಕಮಲಿ ಮಹಾಜನ್ ಕುಟುಂಬದ ಆಶೀರ್ವಾದಗಳು ಸದಾ ನಿನ್ನ ಮೇಲಿರಲಿ. ನಿನ್ನ ಪ್ರೀತಿಯ ಅಜ್ಜ ಅಜ್ಜಿ. ನನ್ನ ಮ್ಯಾಕೆ ಏಟೆಲ್ಲ ಪಿರುತಿ ಆಸೆ ಇಟ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ನಿಮ್ಗೆಲ್ಲ ನಿರಾಸೆ ಮಾಡಕ್ಕಿಲ್ಲ ಅಜ್ಜಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಎಂಥ ಯುದ್ಧ ಬೇಕಾದ್ರೂ ಗೆದ್ದು ಬರ್ಬೋದು ಅನ್ನೋ ಧೈರ್ಯ ನಂಗೈತೆ.
ನೀವೆಲ್ಲ ನನ್ನ ಮ್ಯಾಕೆ ಹೆಮ್ಮೆ ಪಡೋ ಹಂಗೆ ಚಂದಾಗಿ ಓದಿ ಮುಂದಕ್ಕೆ ಬರ್ತೀನಿ ಅಜ್ಜಿ. ಓ ಪಾಯಸ. ನೋಡಿ ಕಮಲಿ ಅವರೇ, ಅಜ್ಜಿ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಅಟ್ ಎನಿ ಕಾಸ್ಟ್ ನೀವು ಅವ್ರಿಗೆ ಡಿಸಪಾಯಿಂಟ್ ಮಾಡಲೇಬಾರ್ದು. ನಿಮ್ಗೆ ಏನೇನು ಸಪೋರ್ಟ್ ಬೇಕೋ ನನ್ನ ಕಡೆಯಿಂದ ನಿಮಗೆ 100% ಸಿಗುತ್ತೆ. ಕಮ್ಲಿ, ತಿಂಡಿ ಅಂತೂ ಸೂಪರಾಗಿ ಮಾಡಿದ್ಯಾ. ಆದರೆ ಯಾಕೆ ಎಲ್ಲನೂ ಒಬ್ಳೆ ಮಾಡಕ್ಕೆ ಹೋದೆ? ಅತ್ತಿಗೆ ಬೇರೆ ಇಲ್ಲ, ಹೇಳಿದ್ರೆ ನಾನು ಹೆಲ್ಪ್ ಮಾಡ್ತಿದ್ದೆ ತಾನೆ. ಪರವಾಗಿಲ್ಲ ಬಿಡು ರಚನಾ, ನನಗಿದೆಲ್ಲ ಏನು ಕಷ್ಟ ಆನಿಲ್ಲ. ರಚನಾ ಬರೀ ತಿಂಡಿ ಮಾತ್ರ ಅಲ್ಲ, ಮಧ್ಯಾಹ್ನದ ಊಟನೂ ರೆಡಿ ಮಾಡಿಬಿಟ್ಟಿದ್ದಾಳೆ. ಹೀಗೆ ತಿಂತಾ ಇದ್ರೆ ನಾನು ಇನ್ನೂ 1 hour ಜಾಸ್ತಿ ಎಕ್ಸಸೈಸ್ ಮಾಡಿದ್ರು ಕರಗ್ಸಕ್ಕಾಗಲ್ಲ. ಮಾವಯ್ಯ ಹಿಂಗೆ ಹೊಗ್ಳುತ್ತೀರಾ ಅಥವಾ ತಿಂಡಿನೂ ತಿಂತೀರಾ? ತಿಂತೀನಮ್ಮ, ತಿಂತೀನಿ. ರಿಷಿ ಸರ್, ನೀವು ಕುಂತ್ಕೊಳ್ಳಿ, ಬಡಿಸ್ತೀನಿ. ಅಲ್ಲ ಕಮಲಿ ಅವರೇ, ಮನೇಲಿ ಇಷ್ಟೆಲ್ಲ ಅಡುಗೆ ಮಾಡಿ ಸುಸ್ತಾಗ್ಬಿಟ್ರೆ ನೀವು ಕಾಲೇಜಿಗೆ ಬಂದು ಪಾಠ ಕೇಳೋದಕ್ಕಾಗತ್ತಾ? ನಿದ್ದೆ ಮಾಡ್ತೀರಾ ಅಷ್ಟೇ. ಹೌದು, ಈ ಅಡುಗೆ ಮಾಡೋ ಕೆಲಸಕ್ಕೆ ಯಾರನ್ನಾರು ಕೆಲಸದವ್ರನ್ನ ಇಟ್ಕೊಂಡ್ರೆ ಆಗುತ್ತಲ್ಲ. ಏನಪ್ಪ ಹೇಳ್ತೀರಾ ನೀವು? ಗುಡ್ ಐಡಿಯಾ. ನೋನೋ, ಅಡುಗೆ ಅವರ ನನಗೆ ಸರಿ ಹೋಗಲ್ಲ. ಅದು ಅಲ್ಲದೆ ಈಗ ಕರೋನಾ ಅದು ಇದು ಅಂತ ಇರುವಾಗ ಯಾವ ಧೈರ್ಯದ ಮೇಲೆ ಹೊರಗಿನವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳೋದು? ಇದು ಹೈಜೀನ್ ಮತ್ತು ಹೆಲ್ತ್ ಪ್ರಶ್ನೆ. ಐ ಡೋಂಟ್ ರೆಕಮೆಂಡ್. ಹಾಗಂತ ನಾನೇನು ಕಮಲಿನೇ ಎಲ್ಲ ಕೆಲಸ ಮಾಡಲಿ ಅಂತ ಹೇಳ್ತಾ ಇಲ್ಲ. ಅವಳ ಕೈಲಿ ಆಗಲ್ಲ ಅಂದರೆ ಬಿಟ್ಬಿಡ್ಲಿ. ಮನೆಯವ್ರಿಗೆಲ್ಲ ಅಡುಗೆ ಮಾಡೋಕ್ಕೆ ನನಗೇನೂ ಪ್ರಾಬ್ಲಮ್ ಇಲ್ಲಪ್ಪ. ತಾರಾ, ನಮ್ಮ ಕಮಲಿ ಮದುವೆ ಆದಮೇಲೆ ಮೊದಲನೇ ದಿನ ಕಾಲೇಜ್ ಹೊರಟಿದ್ದಾಳೆ. ಹೀಗೆಲ್ಲ ಮಾತಾಡೋದಾ? ಅಯ್ಯೋ ಸುಮ್ಮನೆ ಅಂದೆ ರಮೇಶ್. ಬಾಮ್ಮ ಕಮಲಿ, ನೀನು ನಮ್ಮ ಜೊತೆ ಕೂತ್ಕೋ, ತಿಂಡಿ ತಿನ್ನು, ಕಾಲೇಜಿಗೆ ಲೇಟ್ ಆಗಲ್ವಾ? ಪರವಾಗಿಲ್ಲ ಅತ್ತೆಮ್ಮ, ಮೊದಲು ನಿಮ್ಮೆಲ್ಲರದು ಆಗಲಿ, ನಾ ಆಮೇಲೆ ತಿಂತೀನಿ. ಓಕೆ, ಪೂರಿ ಪೂರಿ. ಅಣ್ಣ, ಲೇಟ್ ಆಗ್ತಿದೆ. ಬಂದೆ ಅಣ್ಣ. ಡೈಲಿ ನಾವಿಷ್ಟು ರುಚಿ ರುಚಿಯಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋದ್ರೆ ಕಾಲೇಜಲ್ಲಿ ಪಾಠ ನಮ್ಮ ತಲೆಗೆ ಹತ್ತದಂಗೆ. ರಾಕ್ಷಸಿ, ಯಾವಾಗಲೂ ತಿನ್ನೋದ್ರಲ್ಲೇ ಇರು. ನಾವು 3 ಜನ ಆದ್ವಿ. ಮೇ ಬಿ ಕಾರಲ್ಲಿ ಹೋಗಬೇಕು ಅನ್ಸುತ್ತೆ. ಆಹಾ ರೋಮಿಯೋ, ನಿನ್ನ ಪ್ಲ್ಯಾನ್ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಿನ್ನೆ ರಾತ್ರಿ ನೀನು ಬೈಕೆಲ್ಲ ಒರೆಸಿ ಕ್ಲೀನ್ ಮಾಡುವಾಗಲೇ ಅಂದ್ಕೊಂಡೆ ಅತ್ತಿಗೆ ಜೊತೆ ರೊಮ್ಯಾಂಟಿಕ್ ಆಗಿ ನಿನ್ನ ಬೈಕಲ್ಲಿ ಕಾಲೇಜ್ಗೆ ಹೋಗೋಣ ಅಂತ ಕನ್ಸು ಕಾಣ್ತಿದ್ಯಾ ಅಲ್ವಾ? ಕ್ಯಾರಿ ಆನ್ ಬ್ರದರ್, ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತೀನಿ.
ಕಮಲಿ ಅವರೇ, ಹಾ ಸರ್ ಬಂದೆ. ಅಣ್ಣ ನನ್ನ ಕಾಲ್ ಬರ್ತಿದೆ, ಇರು ಒಂದು ನಿಮಿಷ. ಕಮಲಿ ಅವರೇ, ಲೇಟ್ ಆಯ್ತು, ಇನ್ನ ರೆಡಿ ಆಗಿಲ್ವಾ? ಬಂದೆ ಸರ್. ಬಂದೆ ಸರ್. ಸರ್ ನಾನು ರೆಡಿ. ಒಂದು ನಿಮಿಷ ಸರ್, ಹೋಗ್ಬಿಟ್ಟು ಬ್ಯಾಗ್ ತಗೊಂಬರ್ತೀನಿ. ಕಮಲಿ ಅವರ, ಎಷ್ಟು ಮುದ್ದ ಕಾಣಿಸ್ತೀರ. ನನ್ನ ದೃಷ್ಟಿನೇ ಬೀಳತ್ತೆ ಅನ್ಸುತ್ತೆ. ಅಯ್ಯೋ ಸರ್, ಮನೆಯವರೆಲ್ಲ ಅವರೇ. ಆದ್ರೆ ಯಾರು ನೋಡ್ತಿಲ್ವಲ್ಲ ಕಮಲಿ ಅವರ. ಕಮಲಿ ಅವರೇ, ಮದುವೆ ಆದಮೇಲೆ ಮೊದಲನೇ ಸರಿ ಇಬ್ಬರು ಒಟ್ಟಿಗೆ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಸಿಹಿ ಏನು? ಹ್ಞೂ ಸರ್, ಅಡುಗೆ ಮನೆ ಐತೆ, ತಗೊಂಬರ್ತೀನಿ. ಕಮಲಿ ಅವರೇ, ಅದಲ್ಲ. ನಿಮ್ದು ಯಾವಾಗಲೂ ಇದಾಯಿತು ಸರ್. ಯಾವಾಗಲೂ ಹಿಂಗೆ ಖುಷಿಯಾಗಿರಿ.